ಭಾಷೆಯಲ್ಲಿ ದ್ವಿರುಕ್ತಿ ಎಂದರೆ ಒಂದೇ ಪದವನ್ನ ವಿಶೇಷ ಅರ್ಥ ಅಥವಾ ಭಾವನೆಗಳ ತೀವ್ರತೆಯನ್ನು ವ್ಯಕ್ತಪಡಿಸಲು 2 ಬಾರಿ ಪ್ರಯೋಗಿಸುವುದು. ಭೀಮನು ದುರ್ಯೋಧನನಿಗೆ ನೀರಿನಲ್ಲಿ ಮುಳುಗಿದೆಯಾ? ಅಕಟಕಟ ಅಯ್ಯೋ ಪಾಪ ಎಂದನು. ಮೆಲ್ಲ ಮೆಲ್ಲನೆ ಶಕುಂತಲೆಯು ಮೆಲ್ಲ ಮೆಲ್ಲನೆ ಇಲ್ಲಿಗೆ ಬರ್ತಾಳೆ, ನಡೆಯುತ್ತಾ ಮನೆಗೆ ಬಂದಳು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಪ್ರಣತಿ ಭಾಷಾ ಅಭ್ಯಾಸದಿಂದ ನಾನಾರ್ಥಕ, ಸಮನಾರ್ಥಕ ಹಾಗೂ ಬಿಡಿಸಿ ಬರೆ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ನಾನಾರ್ಥಕ ಪದ ಅಂದ್ರೇನು, ನಾನಾರ್ಥಕ ಪದ ಹೇಗೆ ಒಂದು ಪದಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚು ಬೇರೆ ಬೇರೆ ಅರ್ಥವನ್ನ ಕೊಡುವಂತಹ ಪದಗಳನ್ನ ನಾನಾರ್ಥಕ ಪದ ಅಂತ ಹೇಳ್ತೀವಿ. ಉದಾಹರಣೆಗೆ ಕಾಡು ಅಂದ್ರೆ ಒಂದು ಅರಣ್ಯ ಅಂತ ಅರ್ಥ ಆದ್ರೆ ಮತ್ತೊಂದು ಪೀಡಿಸುವಂತ ಬರುತ್ತೆ. ಸೊ ಹೀಗೆ ನಾನಾರ್ಥದ ಬಗ್ಗೆ ನಾವು ತಿಳ್ಕೊಂಡಾಗಿದೆ. ಈಗ ನಾವು ಇಂದಿನ ತರಗತಿಯಲ್ಲಿ ಇದೇ ಪ್ರಯೋಗ ಪ್ರಣತಿ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ದ್ವಿರುಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದ್ವಿರುಕ್ತಿಗಳು ನೋಡಿ, ಹೆಸರಲ್ಲೇ ಇದೆ ದ್ವಿರುಕ್ತಿಗಳು ಅಂದ್ರೆ ಏನು. ಭಾಷೆಯಲ್ಲಿ ದ್ವಿರುಕ್ತಿ ಎಂದರೆ ಒಂದೇ ಪದವನ್ನ ವಿಶೇಷ ಅರ್ಥ ಅಥವಾ ಭಾವನೆಗಳ ತೀವ್ರತೆಯನ್ನು ವ್ಯಕ್ತಪಡಿಸಲು 2 ಬಾರಿ ಪ್ರಯೋಗಿಸುವುದು. ದ್ವಿರುಕ್ತಿ. ದ್ವಿ ಅಂದ್ರೆ 2, ರುಕ್ತಿ ಅಂದ್ರೆ ಉಕ್ತಿ, ಹೇಳುವುದು. 2 ಸಲ ಒಂದು ಪದವನ್ನ ಹೇಳೋದು. ಅದು ಹೇಗೆ ಅಂದ್ರೆ, ಭಾಷೆಯಲ್ಲಿ ಈ ದ್ವಿರುಕ್ತಿ ಅಂದ್ರೆ ಏನು, ಒಂದೇ ಪದವನ್ನ ಅದರ ಒಂದು ವಿಶೇಷ ಅರ್ಥ ಅಥವಾ ಭಾವನೆಗಳ ತೀವ್ರತೆಯನ್ನ ನೋಡ್ಕೊಂಡು ನಾವು ಆ ಒಂದು ಪದವನ್ನ 2 ಸಾರಿ ಹೇಳೋದು ಅಥವಾ ವ್ಯಕ್ತಪಡಿಸೋದು, ಪ್ರಯೋಗಿಸೋದಕ್ಕೆ ನಾವೇನಂತ ಹೇಳ್ತೀವಿ, ದ್ವಿರುಕ್ತಿಗಳು. ಅದರಲ್ಲಿ ನೋಡಿ, ದ್ವಿ ಎಂದರೆ 2, ಉಕ್ತಿ ಎಂದರೆ ಹೇಳು. ದ್ವಿ ಅಂದರೆ 2, ಉಕ್ತಿ ಎಂದರೆ ಹೇಳು, ಅಂದರೆ 2 ಬಾರಿ ಹೇಳುವುದು. ಉದಾಹರಣೆಗೆ ಮನೆ, ಬೇಗ ಇತ್ಯಾದಿ. ದ್ವಿ ಅಂದ್ರೇನು, 2 ಸಲ, 2 ಅಂತ ಅರ್ಥ. ಉಕ್ತಿ ಅಂದ್ರೆ ಹೇಳೋದು, ಬಾಯಿಯಿಂದ ಒಂದು ಪದವನ್ನ 2 ಸಾರಿ 2 ಬಾರಿ ಹೇಳುವುದಕ್ಕೆ ನಾವು ಏನು ಅಂತ ಹೇಳ್ತೀವಿ, ದ್ವಿರುಕ್ತಿಗಳು. ಅಷ್ಟೇ, ಈಸಿ ಆಗಿದೆ, ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಭಾಷೆಯಲ್ಲಿ ಒಂದು ಪದವನ್ನ ಅದರ ಒಂದು ಅರ್ಥ ಅಥವಾ ಅದರ ಒಂದು ವಿಶೇಷತೆ, ಭಾವನೆಯನ್ನ, ಭಾವನೆಯ ತೀವ್ರತೆಯನ್ನ ವ್ಯಕ್ತಪಡಿಸ್ಲಿಕ್ಕೆ, ಈಗ ಬೇಗ ಬಾ ಅಂತ ಒಂದ್ಸಲ ಹೇಳ್ತೀವಿ, ಬೇಗ ಬಾ. ನಾವು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾಗ ನಾವೇನ್ ಹೇಳ್ತೀವಿ, ಬೇಗ ಬಾ. ಅಯ್ಯೋ ಅದೇ ಮನೆ, ಅಲ್ಲಿ ಮನೆ, ಈ ಮನೆ, ಆ ಥರ ಒಂದೇ ಪದವನ್ನ 2 ಸಲ ರಿಪೀಟ್ ಮಾಡೋದು. ಅದಕ್ಕೆ ನಾವು ಏನು ಅಂತ ಹೇಳ್ತೀವಿ, ದ್ವಿರುಕ್ತಿಗಳು. ಈಗ ಕೆಲವೊಂದು ದ್ವಿರುಕ್ತಿಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಕೊಟ್ಟಿರುವ ಪದಗಳನ್ನ ಉಪಯೋಗಿಸಿ ದ್ವಿರುಕ್ತಿಗಳನ್ನು ರಚಿಸಿ. ಕೊಟ್ಟಿರುವ ಪದಗಳು, ಕೆಲವೊಂದು ಪದಗಳನ್ನ, ದ್ವಿರುಕ್ತಿ ಪದಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡ್ತೀವಿ, ವಾಕ್ಯ ರಚಿಸ್ತೀವಿ. ಹೇಗೆ, ಇದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಕ್ಕಟ ಕಟ ನೋಡಿ, ಅಕ್ಕಟ ಕಟ ಅಲ್ಲೇ ಬಂದ್ಬಿಟ್ಟಿದೆ. ಅಕಟ, ಇಲ್ಲಿ ಪುನಃ ಆ ಬರುತ್ತೆ, ಅಕಟ ರಿಪೀಟೆಡ್. ಇದು ನಮಗೆ ಹಳಗನ್ನಡದಲ್ಲಿ ಸಿಗುತ್ತೆ ಈ ಪದ. ಅದಕ್ಕೆ ಒಂದು ವಾಕ್ಯ, ಭೀಮನು ದುರ್ಯೋಧನನಿಗೆ ನೀರಿನಲ್ಲಿ ಮುಳುಗಿದೆಯಾ? ಅಕಟಕಟ ಅಯ್ಯೋ ಪಾಪ ಎಂದನು. ಅಕಟಕಟ ಅಯ್ಯೋ ಪಾಪ ಎಂದನು ಅಂದ್ರೆ, ನೀನು ದುರ್ಯೋಧನನಿಗೆ ಹೇಳ್ತಾನೆ ಭೀಮಾ, ಅಯ್ಯೋ ಅಕಟಕಟ ನೀನು ನೀರಿನೊಳಗಡೆ ಮುಳುಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ, ಅಯ್ಯೋ ಪಾಪ ಅಂತ. ಅಕಟಕಟ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹೇಳುವಂತ ಒಂದು ಪದ ಅದು. ಅಡಿಗಡಿಗೆ ದೇವರು ಅಡಿಗಡಿಗೆ ಆಶೀರ್ವದಿಸಿ ಸಲಹುತ್ತಾನೆಂಬುದು ಜನರ ನಂಬಿಕೆ. ಅಡಿಗಡಿಗೆ ಅಂದ್ರೆ ಆಗಾಗ
ಆ ಒಂದು ಸಂದರ್ಭಗಳಲ್ಲಿ ನಮ್ಮನ್ನ ದೇವರು ಅಲ್ಲಲ್ಲಿ ಬ್ಲೆಸ್ ಮಾಡ್ತಾರೆ, ಆಶೀರ್ವದಿಸ್ತಾರೆ. ಊರೂರು ಸುತ್ತಾಡಿ ಲೋಕಾನುಭವ ಪಡೆದೆವು. ಊರೂರು, ಅಲ್ಲಿ 2 ಸಲ ಊರೂರು ಬಂದಿದೆ. ಊರು ಪ್ಲಸ್ ಊರೂರು. ಕೋಟಿ, ಭಾರತದ ಜನಸಂಖ್ಯೆ ಕೋಟಿಯಾಗಿದೆ ಅನ್ನೋದಕ್ಕೆ ಕೋಟಿಯಾಗಿದೆ ಅಂತ ಹೇಳ್ತೀವಿ. ಬರೀ 1 ಕೋಟಿ ಆದ್ರೆ ಕೋಟಿ ಆಗಿದೆ ಅಂತೀವಿ. 1ಕ್ಕಿಂತ ಹೆಚ್ಚು ಕೋಟಿ ಆದ್ರೆ ಅದನ್ನ ಮೆನ್ಷನ್ ಮಾಡೋದಕ್ಕಿಂತ ದ್ವಿರುಕ್ತಿ ಪದವನ್ನ ಉಪಯೋಗಿಸ್ಬಿಡ್ತೀವಿ. ಹೇಗೆ? ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ. ಕೋಟಿ ಜನಸಂಖ್ಯೆ ಬೆಳೀತಾ ಇದೆ. ಊರೂರು, ಅಡಿಗಡಿಗೆ, ಅಕಟಕಟ. ಹಾಗೆ ಗುಜುಗುಜಿಸು, ಹಲುಬಿದಳು ಸೀತೆ ಎಂಬ ಒಂದು ಪೋಯಮ್ ಅಲ್ಲಿ ನಾವು ಈ ವರ್ಡ್ ಅನ್ನ ಕಾಣ್ತೀವಿ. ನೆನ್ಪಿಟ್ಕೊಳ್ಳಿ, ಆ ಪೋಯಮ್ ಬಂದಾಗ ಗುಜುಗುಜಿಸು, ರಹಸ್ಯವು ಊರ ಬಾಯಿಯಲ್ಲಿ ಗುಜುಗುಜಿಸತೊಡಗಿತು. ಗುಜುಗುಜಿಸು ಅಂದ್ರೆ ಗುಸುಗುಸು ಮಾತಾಡು, ಗುಸುಗುಸು ಅಂತಾನೂ ಆಗುತ್ತೆ. ಗುಜುಗುಜಿಸು ಅಂದ್ರೆ ಗುಸುಗುಸಾಗಿ ಅವರವರಲ್ಲೇ ಗುಂಪಾಗಿ ಮಾತನಾಡುವುದಕ್ಕೆ ಗುಜುಗುಜಿಸು ಅಂತ ಹೇಳ್ತೀವಿ. ಒಳಗೊಳಗೆ, ದಾನ ಮಾಡುವಾಗ ಒಳಗೊಳಗೆ ಕೊರಗಬಾರದು. ನಾವು ಒಂದ್ಸಲ ಒಬ್ರಿಗೆ ಏನಾದ್ರೂ ದಾನ ಮಾಡ್ತೀವಿ ಅಂದ್ರೆ ದಾನ ಮನಸಾರೆ ಮಾಡಬೇಕು, ನಿಸ್ವಾರ್ಥದಿಂದ ಮಾಡಬೇಕು. ಅದು ಬಿಟ್ಟು ಒಳಗೊಳಗಡೆ ಕೊರಗಿ ಅದನ್ನ ಕೊಡಬಾರದು. ಒಳಗೊಳಗಡೆ ಅಂದ್ರೆ ಮನಸ್ಸಿನ ಒಳಗಡೆ, ಒಳಗೆ ಪ್ಲಸ್ ಒಳಗೊಳಗೆ. ತಂಡ, ನಾಟಕ ನೋಡಲು ಜನರು ಹೇಗ್ ಬರ್ತಿದ್ದಾರೆ? ತಂಡವಾಗಿ ಬರ್ತಿದ್ದಾರೆ. ಕ್ರಿಕೆಟ್ ನೋಡಲು ಜನರು ಹೇಗ್ ಬರ್ತಿದ್ದಾರೆ? ತಂಡವಾಗಿ ಬರ್ತಿದ್ದಾರೆ. ಅಂದ್ರೆ ತಂಡ ಅಂದ್ರೆ ಗುಂಪಾಗಿ ಬರ್ತಿದ್ದಾರೆ ಅಂತ ಅರ್ಥವನ್ನ ಕೊಡುತ್ತೆ. ಹೀಗೆ ಅಕಟಕಟ, ಅಡಿಗಡಿಗೆ, ಊರೂರು, ಕೋಟಿ, ಗುಜುಗುಜಿಸು, ಒಳಗೊಳಗೆ, ತಂಡ ಇದೆಲ್ಲ ದ್ವಿರುಕ್ತಿ ಪದಗಳು. ಮತ್ತೆ ಕೆಲವು ನೋಡಿ, ದಳ 2 ಸಲ ರಿಪೀಟ್ ಆಗಿದೆ. ದಳ, ಹೂವಿನ ದಳದಳವು ಅರಳಿ ಸುಗಂಧ ಬೀರುತ್ತದೆ. ದಳ ಅಂದ್ರೆ ಎಸಳುಗಳು. ಆ ಒಂದೊಂದು ದಳಗಳು ಕೂಡ ಹೂವಿನ ಒಂದು ಸುವಾಸನೆಯನ್ನ ಸೂಸುತ್ತೆ. ಹನಿ, ಮಳೆ ಹನಿಯಾಗಿ ಆರಂಭಗೊಂಡು ಜೋರಾಗಿ ಸುರಿಯಿತು. ಹನಿ, ಗುಜುಗುಜಿಸು. ಹಾಗೆ ದಳ, ರಾಶಿ, ರಸ್ತೆ ಬದಿಯಲ್ಲಿ ರಾಶಿ ಎಲೆಗಳು ಬಿದ್ದಿವೆ. ಜೋರು ಮಳೆಯ ಕಾರಣ ರಸ್ತೆ ಬದಿಯಲ್ಲಿ ರಾಶಿ. ಒಂದು ಸಲ ರಾಶಿ ಅಂತ ಹೇಳಿದ್ರೆ ಆಗಲ್ಲ. ಅಲ್ಲಿನ ಒಂದು ವಿಶೇಷತೆಯನ್ನ ನೋಡ್ಕೊಂಡು, ಅಲ್ಲಿನ ಒಂದು ಭಾವನಾತ್ಮಕವಾದಂತ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ಆ ಒಂದು ದ್ವಿರುಕ್ತಿ ಪದವನ್ನ ಬಳಸ್ತೀವಿ. ಈಗ ರಾಶಿ ಕಸ ಬಿದ್ದಿದೆ ಅಂತ ಹೇಳ್ತೀವಿ. ಅದ್ರ ಬದಲು ಸ್ವಲ್ಪ ಅದನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಹೇಳ್ಬೇಕಾದ್ರೆ ರಾಶಿ ಕಸಗಳು ಬಿದ್ದಿವೆ ಅಂದ್ರೆ ತುಂಬಾ ಅಂತ ಹೇಳೋದಕ್ಕೆ. ಹಾಗೆ ತರ, ಚಳಿಯಿಂದ ಜನರು ಹೇಗೆ ನಡುಕ್ತಿದ್ರಂತೆ? ತರ ನಡುಕ್ತಿದ್ರು. ಬರೀ ತರ ಹೇಳಿದ್ರಾಗಲ್ಲ, ತರ ಅಂದ್ರೆ ಆ ಭಾವನೆಯನ್ನ ವ್ಯಕ್ತಪಡಿಸೋದು. ಮೆಲ್ಲನೆ, ಶಕುಂತಲೆಯು ಮೆಲ್ಲನೆ ಎಲ್ಲಿಗೆ ಬರ್ತಾಳೆ? ನಡೆಯುತ್ತಾರ ಮನೆಗೆ ಬಂದಳು. ಬರೀ ಮೆಲ್ಲನೆ ನಡ್ಕೊಂಡಲ್ಲ, ಮೆಲ್ಲನೆ ಅಂದ್ರೆ ಅದೊಂಥರ ಭಾವನೆಯನ್ನ ವ್ಯಕ್ತಪಡಿಸೋದು. ಆ ಶಕುಂತಲೆ ಬರುವಂತ ಒಂದು ಆ ನಡತೆಯನ್ನ ಆ ಕವಿ ವರ್ಣಿಸೋದು. ಮೆಲ್ಲನೆ ಹೆಜ್ಜೆ ಇಡುತ್ತಾ. ಬಗೆ ಉದ್ಯಾನವನದಲ್ಲೇ ಬರೀ ಒಂದು ಬಗೆದಲ್ಲ ಹೂಗಳು ಅಥವಾ ಹಣ್ಣುಗಳಿರೋದು, ಬಗೆಯ ಹಣ್ಣುಗಳಿದ್ದವು, ಬಗೆಯ ಹೂಗಳಿದ್ದವು. ಅಂದ್ರೆ ಅದು ರಿಪೀಟ್ ಆಗುತ್ತೆ ನೋಡಿ. ಬಗೆ ಸಿಹಿ, ಕೆಲವು ಹಳೆಯ ನೆನಪುಗಳು ಸಿಹಿಯಾಗಿರುತ್ತದೆ, ಕೆಲವು ಹಳೆಯ ನೆನಪುಗಳು ಸಿಹಿಯಾಗಿರುತ್ತೆ. ಸಿಂಗ್ ಅಂದ್ರೆ ಒಂದೇ ಒಂದು ವರ್ಷನಲ್ಲಿ ಹೇಳಿ ಮುಗಿಸ್ಬಿಡೋದು. ಅದೊಂಥರ ಭಾವನೆಯಿಂದ ಹೇಳ್ಬೇಕಾದ್ರೆ ಹಳೆಯ ನೆನಪುಗಳು ಸಿಹಿಯಾಗಿ ಇದ್ದವು ಅಂದ್ರೆ ಆ ಸಿಹಿ 2 ಸಲ ರಿಪೀಟ್ ಆದಾಗ ಆ ವಾಕ್ಯಕ್ಕೆ ಒಂದು ಕಳೆ ಬರುತ್ತೆ. ಮೂಲೆ ರಾಧಾ ಮನೆಯ ಮೂಲೆಗಳನ್ನೆಲ್ಲ ಹುಡುಕಿದಳು. ಬರೀ ಒಂದೇ ಮೂಲೆ, ಒಂದ್ಸಲ ಮೂಲೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ? ಬರೀ ಒಂದು ಮೂಲೆ ಮಾತ್ರ, ಒಂದು ಕಾರ್ನರ್ ಮಾತ್ರ ಹುಡುಕಿದ್ಲು ಅಂತ. ಅದೇ ಮೂಲೆಯನ್ನ ಹುಡುಕಿದ್ಲು ಅಂದ್ರೆ ಇಡೀ ಮನೆಯನ್ನೇ ಹುಡುಕಿದ್ಲು ಅಂತ ಅರ್ಥನೂ ಬರುತ್ತೆ. ಗಬಗಬ, ಹಸಿದಾಗ ಊಟವನ್ನ ಗಬಗಬನೇ ತಿಂದನು. ತಿನ್ನುವರು. ಗಬಗಬ ಅಂದ್ರೆ ಬೇಗನೆ, ಫಾಸ್ಟ್ ಆಗಿ
ಊಟ ಮಾಡಿದ್ರು. ಅದನ್ನ ನಾವು ಹಸಿದಾಗ ಊಟವನ್ನ ಬೇಗ ಮಾಡಿದರು ಅಲ್ಲ, ಹೇಳೋಗ ಚೆನ್ನಾಗಿರಲ್ಲ. ಅದೇ ಹಸಿದಾಗ ಊಟವನ್ನು ಗಬಗಬನೆ ತಿನ್ನುವರು ಅಂತ ಹೇಳ್ತೀವಿ. ಅಲ್ಲಿ ವಿಶೇಷವಾದಂತ ಒಂದು ಅರ್ಥವನ್ನ ನಾವು ಕಾಣ್ತೀವಿ. ಅಂದ್ರೆ ತುಂಬಾ ಹಸ್ದಿರುವಾಗ ಮನುಷ್ಯ ಯಾವ ರೀತಿ ಊಟ ಮಾಡ್ತಾನೆ, ಗಬಗಬ ಅಂತ ಊಟ ಮಾಡ್ತಾನೆ ಅಂತ ಹೇಳ್ತೀವಿ. ಅಂದ್ರೆ 2 ಸಲ ರಿಪೀಟ್ ಆಗುತ್ತೆ. ಸೊ ಅಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಆಗ್ಲಿ ಅಥವಾ ಒಂದು ಸಂದರ್ಭ, ವಿಶೇಷ ಅರ್ಥ ಕೊಡುವ ಸಂದರ್ಭ ಇದ್ದಾಗ ಈ ರೀತಿಯಾಗಿ ರಿಪೀಟೆಡ್ ಆಗುತ್ತೆ ವರ್ಡ್ಗಳು. 100 ಬ್ಯಾಂಕಿನಲ್ಲಿ 100 ರೂಪಾಯಿಯ ಕಟ್ಟನ್ನೇ ಕೊಟ್ಟರು ಅಲ್ಲ, 100 ರೂಪಾಯಿಯ ಕಟ್ಟನ್ನು ಕೊಟ್ಟರು. ಜುಳು ಜುಳು, ಬೆಟ್ಟದ ತುದಿಯಲ್ಲಿ ಜುಳು ಜುಳು ಎಂದು ನೀರು ಹರಿಯುತ್ತದೆ. ಕಾವೇರಿಯು ಜುಳು ಜುಳು ಎಂದು ಹರಿಯುತ್ತಾಳೆ. ಬರೀ ಕಾವೇರಿ ಜುಳು ಎಂದು ಹರಿದ್ಲು ಅಲ್ಲ, ಅದು ಬಕೆಟಿಂದ ನೀರು ಸುರಿದಾಗ ಆಗತ್ತೆ. ಅದ್ರ ಬದಲು ಕಾವೇರಿ ಜುಳು ಜುಳು ಎಂದು ಹರಿದಳು, ಅಥವಾ ಬೆಟ್ಟದ ತುದಿಯಿಂದ ಜುಳು ಜುಳುನೆ ನೀರು ಹರಿಯಿತು. ಅದೊಂಥರ ಕಾವ್ಯಮಯವಾಗಿ ಬರುತ್ತೆ. ಗುಡುಗುಡು, ಮಳೆ ಬಂದಾಗ ಯಾವ ಸದ್ದು ಬರುತ್ತೆ? ಗುಡುಗುಡು. ಗುಂಪು ಗುಂಪು, ಭಾಷಣ ಕೇಳಲು ಜನರು ಗುಂಪು ಗುಂಪಾಗಿ ಏನ್ ಮಾಡುತ್ತಾರೆ? ಬಂದರು. ಈ ರೀತಿಯಾಗಿ ದ್ವಿರುಕ್ತಿಗಳು ಭಾಷೆಯಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಲು ಕೆಲವೊಂದು ಸಂದರ್ಭದಲ್ಲಿ ವಿಶೇಷ ಅರ್ಥ ಕೊಡುವ ಸಂದರ್ಭ ಇದ್ದಾಗ ಮಾತ್ರ ನಾವು ಪ್ರತಿ ಸಂದರ್ಭದಲ್ಲೂ ನಾವು ದ್ವಿರುಕ್ತಿ ಪದವನ್ನ ಬಳಸೋದಿಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಬಳಸೋದು ವಿಶೇಷ ಅರ್ಥ ಕೊಡುವಂತಹ ಒಂದು ವಾಕ್ಯವನ್ನ ಹೇಳುವಾಗ ಅಥವಾ ಒಂದು ಭಾವನಾತ್ಮಕವಾದಂತಹ ಒಂದು ವಾಕ್ಯವನ್ನ ಹೇಳುವಾಗ ಅಥವಾ ಸಂದರ್ಭಗಳಲ್ಲಿ ನಾವು ಈ ಒಂದು ದ್ವಿರುಕ್ತಿ ಪದಗಳನ್ನ ಬಳಸ್ತೀವಿ. ಅಂದ್ರೆ ದ್ವಿ ಅಂದ್ರೆ 2 ಸಲ ಒಂದು ಪದವನ್ನ 2 ಸಲ ಉಕ್ತಿ ಮಾಡೋದು, ಅಂದ್ರೆ ಹೇಳೋದಕ್ಕೆ ದ್ವಿರುಕ್ತಿ ಅಂತ ಹೇಳ್ತೀವಿ. ಹೀಗೆ ನಾನು ಇಲ್ಲಿ ನಿಮಗೆ ಕೆಲವೊಂದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರುವ ಕೆಲವೊಂದು ದ್ವಿರುಕ್ತಿ ಪದಗಳನ್ನ ಕೊಟ್ಟು ಅದರ ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಹಾಗೆ ಇನ್ನು ಮುಂದೆ ನೀವು ಪ್ರಯೋಗ ಮಾಡಿ ಅದನ್ನು ಕೂಡ ಕಲಿಬಹುದು. ಹೀಗೆ ದ್ವಿರುಕ್ತಿ ಪದಗಳನ್ನ ನಾವು ಕಲ್ತ್ಕೊಂಡ್ವಿ. ಸೊ ಇಲ್ಲಿಗೆ ಇಂದಿನ ಈ ತರಗತಿಯಲ್ಲಿ ನಾವು ದ್ವಿರುಕ್ತಿ ಎಂದರೇನು, ದ್ವಿರುಕ್ತಿ ಪದಗಳ ಬಗ್ಗೆ ಹಾಗೂ ಅದನ್ನ ವಾಕ್ಯ ರಚಿಸುವಾಗ ಬಳಸುವಂತಹ ಆ ಪದದ ಒಂದು ಬಳಕೆ ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ನಾನು ಮತ್ತೊಂದು ಭಾಷಾಭ್ಯಾಸದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.